ನಮಸ್ಕಾರ. ಬನ್ನಿ, ಇವತ್ತು ನಾವು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದ ಕುಮಾರವ್ಯಾಸರ ಜ್ಞಾನಸಾಗರದಲ್ಲಿ ಒಂದಿಷ್ಟು ಹೊತ್ತು ಮುಳುಗೋಣ. ಶತಮಾನಗಳ ಹಿಂದೆ ಅವರು ಧರ್ಮಯುತ ಜೀವನದ ಬಗ್ಗೆ ನೀಡಿದ ಸಲಹೆಗಳು ಇವತ್ತಿಗೂ ಹೇಗೆ ಪ್ರಸ್ತುತ ಅನ್ನೋದನ್ನ ನೋಡೋಣ. ಬನ್ನಿ, ಕವಿಯ ಈ ಒಂದು ಶಕ್ತಿಯುತವಾದ ಎಚ್ಚರಿಕೆಯಿಂದಲೇ ನಮ್ಮ ಚರ್ಚೆಯನ್ನ ಶುರು ಮಾಡೋಣ. ಪಾಪದಿಂದಾರ್ಜಿಸಿದರ್ಥವನ ಫಲಿವನುಂಬವರಿಗಿಲ್ಲ. ಅಂದ್ರೆ ಪಾಪದ ಮಾರ್ಗದಲ್ಲಿ ಗಳಿಸಿದ ಸಂಪತ್ತಿನ ಫಲವನ್ನ ಯಾರು ಅನುಭವಿಸ್ತಾರೋ ಅವರಿಗೆ ಅದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ಒಂದೇ ಒಂದು ಸಾಲಿದೆಯಲ್ಲ, ನಮ್ಮ ಇವತ್ತಿನ ಇಡೀ ಚರ್ಚೆಗೆ ಅಡಿಪಾಯ ಹಾಕುತ್ತೆ. ಸರಿ, ಅವರ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ಯಾರಿವರು ಕುಮಾರವ್ಯಾಸ ಅಂತ ಮೊದಲು ತಿಳ್ಕೋಬೇಕಲ್ವಾ? ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಾನೇ ಬಿರುದು ಪಡೆದಿದ್ದ ಈ ಮಹಾನ್ ಕವಿಯ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ಕುಮಾರವ್ಯಾಸರ ನಿಜವಾದ ಹೆಸರು ಗದುಗಿನ ನಾರಣಪ್ಪ ಅಂತ. ಕನ್ನಡ ಸಾಹಿತ್ಯದಲ್ಲಿ ಪಂಪ, ರನ್ನರ ನಂತರ ಬರುವಂಥ ಒಬ್ಬ ಮಹಾನ್ ಕವಿಯವರು. ಇವರ ಅತ್ಯಂತ ಪ್ರಸಿದ್ಧ ಕೃತಿ ಕರ್ನಾಟ ಭಾರತ ಕಥಾಮಂಜರಿ. ಆದ್ರೆ ನಾವೆಲ್ಲ ಇದನ್ನ ಪ್ರೀತಿಯಿಂದ ಗದುಗಿನ ಭಾರತ ಅಂತಲೇ ಕರೆಯೋದು. ಇದು ಮುಖ್ಯವಾಗಿ ಕೃಷ್ಣನ ಕಥೆಯನ್ನೇ ಕೇಂದ್ರವಾಗಿಟ್ಕೊಂಡು ಬರೆದ ಮಹಾಕಾವ್ಯ. ಇವರು ಬಳಸ್ತಿದ್ದ ರೂಪಕಗಳು ಎಷ್ಟೊಂದು ಅದ್ಭುತವಾಗಿದ್ವು ಅಂದ್ರೆ ಅವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅನ್ನೋ ಬಿರುದೇ ಇಟ್ಟು. ಭಾಮಿನಿ ಷಟ್ಪದಿ ಅನ್ನೋ ಒಂದು ವಿಶಿಷ್ಟ ಛಂದಸ್ಸಿನಲ್ಲಿ ಬರ್ದಿರೋ ಈ ಕೃತಿ ಇವತ್ತಿಗೂ ಕರ್ನಾಟಕದ ಮನೆ ಮಾತಾಗಿದೆ. ಸರಿ, ಈಗ ಶತಮಾನಗಳೇ ಕಳೆದ್ರೂ ಹೊಳುಪು ಕಳೆದುಕೊಳ್ಳದ ಇವರ ಉಪದೇಶಗಳೇನು ಅಂತ ನೋಡೋಣ. ಸರಿ, ಹಾಗಾದ್ರೆ ಕುಮಾರವ್ಯಾಸರ ದೃಷ್ಟಿಯಲ್ಲಿ ಧರ್ಮ ಅಂದ್ರೆ ಏನು? ಅವರು ಇದನ್ನ ತುಂಬಾ ಸರಳವಾಗಿ ಆದ್ರೆ ಅಷ್ಟೇ ಆಳವಾಗಿ ವಿವರಿಸ್ತಾರೆ. ಇದು ನೋಡಿ, ಕುಮಾರವ್ಯಾಸರು ಧರ್ಮದ ಬಗ್ಗೆ ಬರೆದಿರೋ ಮೂಲ ಪದ್ಯ, ಅಪ್ಪಟ ಹಳೆಗನ್ನಡ. ಕೇಳೋಕೆ ಎಷ್ಟು ಸುಂದರ ಅಲ್ವಾ? ಇದ್ರೊಳಗೆ ಧರ್ಮದ ಒಂದು ಅದ್ಭುತವಾದ ವ್ಯಾಖ್ಯಾನವೇ ಅಡಗಿದೆ. ಬನ್ನಿ, ಮುಂದಿನ ಸ್ಲೈಡ್ನಲ್ಲಿ ಇದರ ಒಂದೊಂದು ಪದದ ಅರ್ಥವನ್ನು ಬಿಡಿಸಿ ನೋಡೋಣ. ಇಲ್ಲಿ ಒಂದು ವಿಶೇಷತೆ ಇದೆ. ಕುಮಾರವ್ಯಾಸರು ಧರ್ಮ ಅಂದ್ರೆ ಬರೀ ಏನು ಮಾಡ್ಬೇಕು ಅಂತ ಹೇಳಲ್ಲ, ಏನನ್ನು ಮಾಡಬಾರದು ಅನ್ನೋದನ್ನು ಸೇರಿಸಿ ಹೇಳ್ತಾರೆ. ಮೊದಲನೇದಾಗಿ, ಮಾಡುವುದು ಧರ್ಮವನ್ನು ಸಜ್ಜನರಳೋ ಅಂದ್ರೆ ಒಳ್ಳೆಯವರಿಗೆ ಒಳ್ಳೆದು ಮಾಡೋದೇ ಧರ್ಮ. ಎರಡನೇದಾಗಿ, ಪರಪೀಡೆ ಎಂಬುದು ಮಾಡಲಾಗದು ಅಂದ್ರೆ ಬೇರೆಯವರಿಗೆ ನೋವು ಕೊಡಬಾರ್ದು ಅನ್ನೋ ಅರಿವಿರ್ಬೇಕು. ಮೂರನೇದಾಗಿ, ಕ್ರೂರ ಮರುಳರ ಕಳ್ಳದಾಟವನ್ನು ಆಡಲಾಗದು ಅಂದ್ರೆ ಕ್ರೂರ ಮಾತುಗಳನ್ನಾಡೋದು, ಮೋಸದ ಆಟಗಳನ್ನಾಡೋದು ಇವೆಲ್ಲವನ್ನೂ ಮಾಡಬಾರ್ದು. ಇನ್ನೊಂದು ಪ್ರಮುಖವಾದ ಅಂಶ ಅಂದ್ರೆ ದುರ್ಜನವನ್ನು ಕೇಳಲಾಗದಿದೆಂಬ ಮಾರ್ಗವನ ಕೇಳಿ. ಇದರರ್ಥ ದುಷ್ಟರಿಂದ ಮತ್ತು ಅವರ ದಾರಿಯಿಂದ ದೂರ ಇರಬೇಕು. ಕೊನೆಯದಾಗಿ, ನಡೆವುದು ತನಗೆ ಪರಮ ಸಾರ್ಥಕವೆಂದು ಅಂದ್ರೆ ಈ ರೀತಿ ಬದುಕುವುದೇ ಜೀವನದ ನಿಜವಾದ ಸಾರ್ಥಕತೆ ಅಂತ ಅವ್ರು ಹೇಳ್ತಾರೆ. ಓಕೆ, ಧರ್ಮ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಈಗ ನಿಜವಾದ ವಿವೇಕಿಗಳು ಈ ತತ್ವಗಳನ್ನ ತಮ್ಮ ಜೀವನದಲ್ಲಿ ಹೇಗೆಲ್ಲ ಪಾಲಿಸ್ತಾರೆ ಅಂತ ಕವಿ ನಮ್ಗೆ ತೋರಿಸ್ತಾರೆ. ಈ ಪದ್ಯದ ಆಧಾರದ ಮೇಲೆ ವಿವೇಕಿ ಅಂದ್ರೆ ಯಾರು? ಯಾರು ಜ್ಞಾನ, ಅಜ್ಞಾನ, ಲಾಭ, ನಷ್ಟದ ನಡುವಿನ ವ್ಯತ್ಯಾಸವನ್ನ ಸರಿಯಾಗಿ ಗುರ್ತಿಸ್ತಾರೋ, ಮತ್ತೆ ಯಾರು ದಾನ, ಧರ್ಮ, ಪರೋಪಕಾರಕ್ಕೆ ತಮ್ಮನ್ನ ಮುಡಿಪಾಗಿಡ್ತಾರೋ ಅವರೇ ವಿವೇಕಿಗಳು. ಅಂದ್ರೆ ಇದು ಕೇವಲ ತಿಳುವಳಿಕೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಒಳ್ಳೆ ಕೆಲ್ಸನೂ ಸೇರಿದೆ. ಕವಿ ಇಲ್ಲಿ ಒಂದು ಸಖತ್ ಪಾಯಿಂಟ್ ಹೇಳ್ತಾರೆ. ಯಾರ ಸಹವಾಸ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ವೃದ್ಧರುಗಳೊಡನಾಟ ಅಂದ್ರೆ ಅನುಭವಿಗಳ, ಹಿರಿಯರ ಜೊತೆಗಿನ ಒಡನಾಟ, ಇದು ನಮ್ಮ ಜೀವನಕ್ಕೆ ಒಂದು ಗುರಿಯನ್ನ ಕೊಡುತ್ತೆ. ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ಸಾರವಿಲ್ಲದರುಗಳ ಕೂಟ ಅಂದ್ರೆ ಯಾವುದೇ ಸತ್ವ ಇಲ್ಲದವರ ಸಹವಾಸ ಮಾಡಿದ್ರೆ ಆ ಜೀವನ ವ್ಯರ್ಥ, ಅರ್ಥಹೀನ ಆದತ್ತೆ ಅಂತ ಸ್ಪಷ್ಟವಾಗಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಧರ್ಮದಿಂದ ಗಳಿಸಿದ ಸಂಪತ್ತು ಕೇವಲ ನಮ್ಗೆ ಮಾತ್ರ ಒಳ್ಳೇದನ್ನ ಮಾಡೋದಿಲ್ಲ. ಕುಮಾರವ್ಯಾಸರ ಪ್ರಕಾರ ಅದು ಇಡೀ ಸಮಾಜಕ್ಕೆ 5 ದೊಡ್ಡ ಆಶೀರ್ವಾದಗಳನ್ನ ತೋರ್ತಂತೆ. ಅವು ಯಾವುವು ಅಂದ್ರೆ ದೇಶದ ಏಳಿಗೆ, ಒಳ್ಳೆ ಮಕ್ಕಳು, ಒಳ್ಳೆ ಸ್ನೇಹಿತರು, ಗೆಲುವು ಮತ್ತೆ ಕೀರ್ತಿ. ಸರಿ, ಧರ್ಮದ ದಾರಿ ಒಳ್ಳೇದು ತರುತ್ತೆ. ಹಾಗಾದ್ರೆ ಅಧರ್ಮದ ದಾರಿ? ಅದರ ಬಗ್ಗೆನೂ ಕವಿ ಅಷ್ಟೇ ಖಡಕಾಗಿ ಎಚ್ಚರಿಕೆ ಕೊಡ್ತಾರೆ. ಬನ್ನಿ ಅದನ್ನ ನೋಡೋಣ. ಕುಮಾರವ್ಯಾಸರು ಒಬ್ಬ ವ್ಯಕ್ತಿಯನ್ನ ಸರ್ವನಾಶದ ಕಡೆಗೆ ತಳ್ಳುವ 7 ಕೆಟ್ಟ ಗುಣಗಳ ಬಗ್ಗೆ ಹೇಳ್ತಾರೆ. ಇವನ್ನ ಪತನದ ಬೀಜಗಳು ಅಂತಾನೂ ಕರಿಬಹುದು. ಅವು ಮದ ಅಂದ್ರೆ ಅಹಂಕಾರ, ಮೈಥುನ ಅಂದ್ರೆ ಮಿತಿಮೀರಿದ ಕಾಮ, ಕಲಹ ಅಂದ್ರೆ ಜಗಳ, ಕೈತವ ಅಂದ್ರೆ ಮೋಸ, ದುಷ್ಟರ ಸಹವಾಸ, ನಿದ್ರೆ ಅಂದ್ರೆ ಸೋಮಾರಿತನ, ಮತ್ತೆ ಘನಕಂಡಕತ ಅಂದ್ರೆ ಕ್ರೌರ್ಯ ಅಥವಾ ಕಳ್ಳತನ. ಇಲ್ಲಿ ಅಹಂಕಾರದ ಬಗ್ಗೆ ಒಂದು ಅದ್ಭುತವಾದ ಮಾತು ಹೇಳ್ತಾರೆ ನೋಡಿ.
ತಮ್ಮ ಕಾರ್ಯನಿಮಿತಿ ಗರ್ವವನ ಮೈದೋರಿದೊಡೆ ತದ್ದರ್ವದಿಂದುರದೊಪ್ಪಿ ಮೆರೆತಹುದ ಕಾರ್ಯ ಅಂದ್ರೆ ನಾವು ಮಾಡೋ ಕೆಲಸದ ಬಗ್ಗೆ ನಮ್ಗೆ ಯಾವಾಗ ಅಹಂಕಾರ ಬರುತ್ತೋ ಅದೇ ಅಹಂಕಾರ ಆ ಕೆಲ್ಸವನ್ನ ನಾಶ ಮಾಡಿಬಿಡುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ಹೆಮ್ಮೆಯೇ ನಮ್ಮ ಪತನಕ್ಕೆ ಕಾರಣವಾಗುತ್ತೆ. ಇದೆಲ್ಲದರ ನಂತರ ನಾವು ಬರೋದು ಅಂತಿಮ ತೀರ್ಪಿನ ಹಂತಕ್ಕೆ, ಅಂದ್ರೆ ಕರ್ಮ. ಕುಮಾರವ್ಯಾಸರ ಪ್ರಕಾರ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಒಂದು ಅಂತಿಮ, ತಪ್ಪಿಸ್ಕೊಳ್ಳೋಕೆ ಆಗದಂತಹ ಪರಿಣಾಮ ಇದ್ದೇ ಇರುತ್ತೆ. ಕವಿ ಕೆಲವು ಮಹಾಪಾಪಗಳ ಬಗ್ಗೆ ನೇರವಾಗಿ ಹೇಳ್ತಾರೆ. ಬ್ರಹ್ಮ ಹತ್ಯೆ ಅಂದ್ರೆ ಜ್ಞಾನಿಯ ಹತ್ಯೆ, ಒಂದು ಹಸಗೂಸಿಗೆ ಹಿಂಸೆ ಕೊಡೋದು, ಗೋವನ್ನು ಕದಿಯೋದು, ಮತ್ತೆ ನಂಬಿಕೆ ದ್ರೋಹ ಮಾಡಿ ಒಬ್ಬ ಹೆಣ್ಣನ್ನ ಅನುಭವಿಸೋದು. ಈ ಥರದ ಪಾಪಗಳಿಗೆ ನರಕದೊಳ್ ಇಳಿಯುವುದಲ್ಲದೆ ಬೇರೆ ಗತಿಯಿಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಹೇಳ್ತಾರೆ. ಅಂದ್ರೆ ನರಕವಲ್ಲದೆ ಬೇರೆ ದಾರಿಯೇ ಇಲ್ಲ. ಕರ್ಮ ಹೇಗೆ ಕೆಲ್ಸ ಮಾಡುತ್ತೆ ಅನ್ನೋದನ್ನ ಕವಿ ಕಾಲದ ಮೂಲಕ ವಿವರಿಸೋದು ತುಂಬಾ ಚೆನ್ನಾಗಿದೆ. ಮೊದಲು ಕೆಟ್ಟವರು ದೊಡ್ಡ ದೊಡ್ಡ ಮಾತುಗಳನ್ನಾಡ್ತಾರೆ, ಭರವಸೆ ಕೊಡ್ತಾರೆ. ಆಗ ಕಾಲ ಸುಮ್ನೆ ನೋಡುತ್ತಾ ಕಾಯುತ್ತೆ. ನಂತರ ಸರಿಯಾದ ಸಮಯ ಬಂದಾಗ ಆ ಕೆಟ್ಟವರನ್ನ ಕೆಳಗೆ ಬೀಳಿಸುತ್ತೆ. ಅದೇ ಸಮಯದಲ್ಲಿ ಯಾರು ಒಳ್ಳೆಯ ಸೇವೆ ಮಾಡಿರ್ತಾರೋ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಫಲ ಕೊಡುತ್ತೆ. ಅಂದ್ರೆ ಕಾಲವೇ ಇಲ್ಲಿ ಅಂತಿಮ ನ್ಯಾಯಾಧೀಶ. ಕವಿ ಧರ್ಮ ಮಾರ್ಗದಿಂದ ಅಂದ್ರೆ ನ್ಯಾಯವಾಗಿ ದುಡಿದ ಹಣಕ್ಕೆ ಎಂಥ ಶಕ್ತಿ ಇರತ್ತೆ ಅಂತ ಹೇಳ್ತಾನೆ. ಹಾಗಾದ್ರೆ ಬನ್ನಿ ಇದರ ಒಂದೊಂದೇ ಸಾಲನ್ನು ತಗೊಂಡು ಅದರ ಅರ್ಥ ಏನು ಅಂತ ಆಳವಾಗಿ ನೋಡೋಣ. ಈ ಪದ್ಯವನ್ನ ಅರ್ಥ ಮಾಡಿಕೊಳ್ಳೋಕೆ ಮುಂಚೆ ಧರ್ಮ ಅನ್ನೋ ಪದದ ಅರ್ಥವನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಇಲ್ಲಿ ಧರ್ಮ ಅಂದ್ರೆ ಯಾವುದೇ ಒಂದು ಮತ ಅಂತಲ್ಲ, ಬದಲಿಗೆ ನಮ್ಮ ಕರ್ತವ್ಯವನ್ನ, ನಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ, ನ್ಯಾಯಬದ್ಧವಾಗಿ ಮತ್ತು ನೈತಿಕವಾಗಿ ಮಾಡೋದು. ಇದೇ ಕುಮಾರವ್ಯಾಸನ ಆರ್ಥಿಕ ಚಿಂತನೆಯ ಅಡಿಪಾಯ. ಸರಿ, ಈಗ ಮೊದಲ 2 ಸಾಲುಗಳನ್ನ ನೋಡೋಣ. ಏಸು ಧರ್ಮದಲ್ಲಾರ್ಜಿಸಿದ ಧನ ವಸುಧೆಯೊಳು ಸ್ಥಿರವರ್ಧಿಸುವುದು ಅಂದ್ರೆ ಧರ್ಮದಿಂದ, ನ್ಯಾಯದಿಂದ ಗಳಿಸಿದ ಸಂಪತ್ತು ಈ ಭೂಮಿಯಲ್ಲಿ ಸ್ಥಿರವಾಗಿ ನಿಲ್ಲುತ್ತೆ ಮತ್ತು ದಿನೇ ದಿನೇ ಬೆಳೆಯುತ್ತಲೇ ಹೋಗುತ್ತೆ. ಇಲ್ಲಿ ಗಮನಿಸಬೇಕಾದ 2 ಮುಖ್ಯ ಪದಗಳು ಅಂದ್ರೆ ಸ್ಥಿರತೆ ಮತ್ತು ಬೆಳವಣಿಗೆ. ಯೋಚನೆ ಮಾಡಿ ನೋಡಿ, ಅನ್ಯಾಯದ ಹಣ ಇವತ್ತು ಬಂದು ನಾಳೆ ಹೋಗ್ಬಹುದು, ಆದ್ರೆ ನ್ಯಾಯದ ದುಡಿಮೆ ಸದಾಕಾಲಕ್ಕೂ ಉಳಿಯುತ್ತೆ. ಇನ್ನೂ ಮುಂದುವರೆದು ಕವಿ ಹೇಳೋದು ದೇಶ ಮಂಗಳ ಪುತ್ರ ಮಿತ್ರ ಕಳತ್ರ ವಿಜಯ, ಪ್ರೈಸರಿಸುವುದು ಅಂದ್ರೆ ಧರ್ಮದಿಂದ ಗಳಿಸಿದ ಹಣದಿಂದ ಕೇವಲ ನಮಗೆ ಮಾತ್ರ ಒಳ್ಳೆದಾಗಲ್ಲ, ಅದರಿಂದ ದೇಶಕ್ಕೆ ಶುಭವಾಗುತ್ತೆ, ಒಳ್ಳೆಯ ಮಕ್ಕಳು, ಸ್ನೇಹಿತರು ಮತ್ತು ಪತ್ನಿ ಸಿಗ್ತಾರೆ. ಅಷ್ಟೇ ಅಲ್ಲ, ಮಾಡುವ ಎಲ್ಲಾ ಕೆಲಸದಲ್ಲೂ ಜಯ ಸಿಗುತ್ತೆ. ಅಂದ್ರೆ ಪ್ರಾಮಾಣಿಕ ಗಳಿಕೆ ಅನ್ನೋದು ವೈಯಕ್ತಿಕ ಮತ್ತು ಸಾಮಾಜಿಕ ಸುಖಕ್ಕೆ ಕಾರಣವಾಗುತ್ತೆ. ಪದ್ಯದ ಕೊನೆಯಲ್ಲಿ ಕವಿ ಒಂದು ಗಂಭೀರವಾದ ಎಚ್ಚರಿಕೆಯನ್ನ ಕೊಡ್ತಾನೆ. ಬಂದು ಬಳಿವಿಡಿ ದಾಸುರದ ಪರ್ವಿದ ನರದು ಕರ್ಮಿ ಯೇಷ ಧರ್ಮವ ಹಡಿಯ ಧರ್ಮವ ಬಿಟ್ಟುಟ ಕೇಳೆಂದ. ಇದರ ಅರ್ಥ ಏನೇ ಆಗಲಿ ರಾಕ್ಷಸರ ದಾರಿಯಾದ ಅಧರ್ಮದ ಮಾರ್ಗವನ್ನ ಯಾವತ್ತಿಗೂ ಹಿಡಿಯಬೇಡ ಅಂತ ಸ್ಪಷ್ಟವಾಗಿ ಹೇಳ್ತಾ ಧರ್ಮದ ದಾರಿಯನ್ನ ಎಂದಿಗೂ ಬಿಡಬಾರ್ದು ಅಂತ ಒತ್ತಿ ಒತ್ತಿ ಹೇಳ್ತಾನೆ. ಹಾಗಾದ್ರೆ ಈ ಮೊದಲ ಪದ್ಯದ ಒಟ್ಟು ಸಾರಾಂಶ ಏನು? ತುಂಬಾ ಸರಳ. ನ್ಯಾಯಯುತವಾಗಿ ಗಳಿಸಿದ ಸಂಪತ್ತು ಕೇವಲ ಹಣ ಅಲ್ಲ, ಅದೊಂದು ಶಕ್ತಿ. ಅದು ವ್ಯಕ್ತಿಗೆ, ಕುಟುಂಬಕ್ಕೆ ಮತ್ತು ಇಡೀ ಸಮಾಜಕ್ಕೆ ಸಮೃದ್ಧಿ, ಗೌರವ ಮತ್ತು ಒಂದು ಸ್ಥಿರತೆಯನ್ನ ತಂದುಕೊಡುತ್ತೆ. ಇದುವೇ ಕುಮಾರವ್ಯಾಸನ ಮೊದಲ ಮತ್ತು ಅತ್ಯಂತ ಪ್ರಮುಖ ಪಾಠ. ಸರಿ, ಧರ್ಮದ ಗಳಿಕೆ ಬಗ್ಗೆ ನೋಡಿದ್ವಿ. ಈಗ ನಾಣ್ಯದ ಇನ್ನೊಂದು ಮುಖವನ್ನ ನೋಡೋಣ. ಕುಮಾರವ್ಯಾಸ ಪಾಪದಿಂದ, ಅನ್ಯಾಯದಿಂದ ಗಳಿಸಿದ ಹಣದ ಬಗ್ಗೆ ಏನ್ ಹೇಳ್ತಾನೆ? ಇಲ್ಲಿ ಆತ ಒಂದು ಭಯಾನಕ ರೂಪಕವನ್ನ ಬಳಸ್ತಾನೆ. ಅದೇ ವಿಷದ ಹಾವು. ಇದು 2ನೇ ಪದ್ಯ. ಇಲ್ಲಿರೋ ಪ್ರತಿಯೊಂದು ಪದವೂ ಒಂದು ಎಚ್ಚರಿಕೆಯ ಗಂಟೆಯ ಹಾಗೆ ಕೇಳಿಸ್ತೆ. ಪಾಪದ ಗಳಿಕೆ ನಮ್ಮನ್ನು ಹೇಗೆಲ್ಲಾ ನಾಶ ಮಾಡಬಹುದು ಅನ್ನೋದನ್ನ ಕವಿ ಇಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕಟ್ಟಿಕೊಟ್ಟಿದ್ದಾನೆ. ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಪದ್ಯದ ಶುರುವಿನ ಸಾಲು ನಾವು ಆಗ್ಲೇ ನೋಡ್ದೆ ಹಾಗೆ ಅತ್ಯಂತ ನೇರವಾಗಿದೆ. ಪಾಪದಿಂದಾರ್ಜಿಸಿದ ಕಡರ್ಥವ ನಾಫಳವ ನುಂಬುವರೆಗಿಲ್ಲ. ಅಂದರೆ ಪಾಪದ ವಳಿಯಲ್ಲಿ ಗಳಿಸಿದ ಸಂಪತ್ತಿನ ಫಲವನ್ನ ಅದನ್ನ ಗಳಿಸಿದವನೇ ಅನುಭವಿಸೋಕಾಗಲ್ಲ, ಅದು ಅವನಿಗೆ ಸುಖ, ಶಾಂತಿ ಅಥವಾ ತೃಪ್ತಿಯನ್ನ ಯಾವತ್ತಿಗೂ ಕೊಡೋದೇ ಇಲ್ಲ. ಈಗ ಬರುತ್ತೆ ನೋಡಿ ಇಡೀ ಪದ್ಯದ ಅತ್ಯಂತ ಭಯಾನಕ ರೂಪಕ. ಪಾಪವೆಂಬಂಗು ಪುರದೊಳ್ ವಿಷದ ಫಣಿಯಂತೆ ಕಾಪುರವ ನಾಶಿಯಸಿ ಅಂತ. ಅಬ್ಬಾ, ಏನು ಅದ್ಭುತವಾದ ಹೋಲಿಕೆ ಅಲ್ವಾ? ಕವಿ ಹೇಳ್ತಾನೆ, ಪಾಪದ ಹಣ ಅಂದ್ರೆ ನಮ್ಮ ದೇಹ ಅನ್ನೋ ಮನೆಯಲ್ಲಿ ನಾವೇ ಸಾಕಿದ ಒಂದು ವಿಷದ ಹಾವಿದ್ದಂಗೆ. ಅದು ಕೊನೆಗೆ ಯಾರನ್ನ ಕಚ್ಚುತ್ತೆ? ಅದನ್ನ ಸಾಕಿದ ಯಜಮಾನನನ್ನೇ ನಾಶ ಮಾಡುತ್ತೆ. ಅಂದ್ರೆ
ಆ ಅನ್ಯಾಯದ ಹಣವೇ ನಮ್ಮನ್ನ ಮುಗ್ಸೋ ವಿಷವಾಗಿ ಬದಲಾಗತ್ತೆ. ಕೊನೆಯಲ್ಲಿ ಕವಿ ಒಂದು ನೈತಿಕ ಪ್ರಶ್ನೆಯನ್ನ ನಮ್ಮ ಮುಂದಿಡ್ತಾನೆ. ಕೇಪಾಟೋಪದಿಂದು ತಮರ ಸ್ವತ್ತಾಪಹಾರವ ಮಾಡಿ ಬದುಕುವುದೆಂಥ ಗುಣವೆಂದ. ಇದರರ್ಥ ಮೋಸದಿಂದ, ವಂಚನೆಯಿಂದ ಒಳ್ಳೆಯವರ ಆಸ್ತಿಯನ್ನ ಕಸಿದುಕೊಂಡು ಬದುಕೋದು ಎಂಥ ಜೀವನ ಅಂತ ಕೇಳ್ತಾನೆ. ಇದು ನೇರವಾಗಿ ನಮ್ಮ ಆತ್ಮಸಾಕ್ಷಿಯನ್ನೇ ಪ್ರಶ್ನೆ ಮಾಡಿದ ಹಾಗೆ ಇದೆ. ಹಾಗಾಗಿ ಈ ಎರಡನೇ ಪದ್ಯದ ಸಾರಾಂಶ ಸ್ಪಷ್ಟವಾಗಿದೆ. ಅನ್ಯಾಯದಿಂದ ಗಳಿಸಿದ ಹಣ ಅನ್ನೋದು ಒಂದು ತಾತ್ಕಾಲಿಕ ಭ್ರಮೆ. ಅದು ವಿಷದ ಹಾವಿನ ಹಾಗೆ ನಮ್ಮನ್ನೇ ನಾಶ ಮಾಡುವ ಶಕ್ತಿಯನ್ನ ತನ್ನೊಳಗೆ ಇಟ್ಕೊಂಡಿರುತ್ತೆ. ಇದು ಕೇವಲ ಹಣದ ನಷ್ಟ ಅಲ್ಲ, ಇದು ನಮ್ಮ ಆತ್ಮದ ನಾಶ. ನಾವು ಹೇಗೆ ಗಳಿಸ್ತೀವಿ ಅನ್ನೋದು ಮುಖ್ಯ. ಆದ್ರೆ ಕುಮಾರವ್ಯಾಸನ ಪ್ರಕಾರ ಗಳಿಸಿದ್ದನ್ನ ಏನ್ ಮಾಡ್ತೀವಿ ಅನ್ನೋದು ಅದಕ್ಕಿಂತಲೂ ಮುಖ್ಯ. ಅವನ ವಾದದ ಮೂರನೇ ಮತ್ತು ಅಂತಿಮ ಭಾಗದಲ್ಲಿ ಸಂಪತ್ತಿನ ನಿಜವಾದ ಮೌಲ್ಯವನ್ನು ಅಳೆಯುವ ಕೊನೆಯ ಪರೀಕ್ಷೆಯ ಬಗ್ಗೆ ಆತ ಮಾತಾಡ್ತಾನೆ. ಇದು ಮೂರನೇ ಮತ್ತು ಕೊನೆಯ ಪದ್ಯ. ಇಲ್ಲಿ ಕವಿ ದಾನದ ಮಹತ್ವ ಮತ್ತು ಸಂಪತ್ತನ್ನ ಹೇಗೆ ಸರಿಯಾಗಿ ಬಳಸ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾನೆ. ಗಳಿಸೋದು ಒಂದ್ಭಾಗ ಆದ್ರೆ ಅದನ್ನ ಸಾರ್ಥಕಪಡಿಸೋದು ಇನ್ನೊಂದ್ ಭಾಗ. ಬನ್ನಿ ಈ ಅಂತಿಮ ತೀರ್ಪನ್ನ ಅರ್ಥ ಮಾಡ್ಕೊಳ್ಳೋಣ. ಪದ್ಯದ ಶುರು ಹೀಗಿದೆ. ನರಜನ್ಮವ ತಾಳಿದಧಿಕಾರದೊಳಿದ್ದು ಗುರು ಹಿರಿಯರವರಿಂದ ದಾನ ಕೂರಿರವರಲ್ಲಿಂದು ನೋಡದ. ಅಂದ್ರೆ ಅಮೂಲ್ಯವಾದ ಮನುಷ್ಯಜನ್ಮವನ್ನ ಪಡೆದು ಅಧಿಕಾರದಲ್ಲಿದ್ದೂ ಕೂಡ ಗುರುಗಳಿಗೆ, ಹಿರಿಯರಿಗೆ ಮತ್ತು ಬಡವರಿಗೆ ದಾನ ಮಾಡದಿದ್ರೆ ಆ ಜನ್ಮವೇ ವ್ಯರ್ಥ. ಸಂಪತ್ತು ಗಳಿಸೋದು ಕೇವಲ ನಮಗಾಗಿ ಅಲ್ಲ, ಸಮಾಜಕ್ಕೆ ಅದನ್ನ ಹಿಂತಿರುಗಿಸೋಕೆ ಕೂಡ ಅನ್ನೋದು ಇಲ್ಲಿನ ಸಂದೇಶ. ಈಗ ಅಂತಿಮ ಮತ್ತು ಅತ್ಯಂತ ತೀಕ್ಷ್ಣವಾದ ವಿಮರ್ಶೆಯನ್ನ ನೋಡಿ. ಮೂಢಮಾರ್ಗದಲ್ಲಿ ಕರದ ಪಾತ್ರಂಗಿತ್ತು ಪಾತ್ರನಿ ಗಿರದೆ ಹರಿಸಲ್ಲೆರಡರಂ ಸಹರಣವೈದುವುದಾರ್ಜಿಸಿದ ಧನವರಸ ಕೇಳೆಂದು. ಇದರರ್ಥ ಏನು ಗೊತ್ತಾ? ಗಳಿಸಿದ ಹಣವನ್ನ ಅರ್ಹತೆ ಇಲ್ಲದವರಿಗೆ ಕೊಟ್ಟು ಅರ್ಹರಾದವರಿಗೆ ಕೊಡದೇ ಇದ್ರೆ ಆ ಹಣ ತನ್ನನ್ನು ಮಾತ್ರ ಅಲ್ಲ, ತನ್ನ ಒಡೆಯನನ್ನೂ ಸೇರ್ಸಿ ಇಬ್ಬರನ್ನೂ ನಾಶ ಮಾಡುತ್ತೆ. ಅಂದ್ರೆ ದಾನ ಮಾಡೋದು ಮಾತ್ರ ಮುಖ್ಯ ಅಲ್ಲ, ಸರಿಯಾದ ವ್ಯಕ್ತಿಗೆ ದಾನ ಮಾಡೋದು ಕೂಡ ಅಷ್ಟೇ ಮುಖ್ಯ. ಈ ಕೊನೆಯ ಪದ್ಯದ ತೀರ್ಮಾನ ತುಂಬಾನೇ ಸ್ಪಷ್ಟವಾಗಿದೆ. ಸಂಪತ್ತಿನ ನಿಜವಾದ ಮೌಲ್ಯ ಇರೋದು ನಾವು ಅದನ್ನ ಹೇಗೆ ಬಳಸ್ತೀವಿ ಅನ್ನೋದ್ರಲ್ಲಿ. ದಾನ ಮತ್ತು ಧರ್ಮ ಕಾರ್ಯಗಳಿಗೆ ಬಳಸಿದ ಹಣ ಕೇವಲ ಒಂದು ಭಾರವಷ್ಟೇ. ಗಳಿಕೆಗೆ ಸಾರ್ಥಕತೆ ಬರೋದು ಅದನ್ನ ಹಂಚಿದಾಗ ಮಾತ್ರ. ಒಬ್ಬ ಭ್ರಷ್ಟ ರಾಜನ ಪತನ ಹೇಗೆ ಹಂತ ಹಂತವಾಗಿ ಆಗುತ್ತೆ ಅನ್ನೋದನ್ನ ಇಲ್ಲಿ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಇದು ಇವತ್ತಿನ ರಾಜಕೀಯಕ್ಕೂ ಅನ್ವಯಿಸುತ್ತೆ ನೋಡಿ. ಮೊದಲನೇ ಹಂತ ವಿಲಗಸಾಗರನಾಗಿ, ಅಂದ್ರೆ ನನಗೆ ಯಾರ ಭಯನೂ ಇಲ್ಲ ಅಂತ ಅಹಂಕಾರದಿಂದ ಮೆರೆಯೋದು. ಎರಡನೇ ಹಂತ ದೇಶವನ್ನ ಹಾಳು ಮಾಡಿ ದಾನ ಧರ್ಮವನ್ನೆಲ್ಲ ಬಿಟ್ಬಿಡೋದು. ಮೂರನೇ ಹಂತ ಜನರ ಮೇಲೆ, ದೇವ ಬ್ರಾಹ್ಮಣರ ಮೇಲೆ ದಬ್ಬಾಳಿಕೆ ಮಾಡಿ ಅವರಿಂದ ಸುಲಿಗೆ ಮಾಡೋದು. ಮತ್ತು ನಾಲ್ಕನೇ ಮತ್ತು ಕೊನೆಯ ಹಂತ ಹೀಗೆ ಮಾಡಿದವನು ಕೊನೆಗೆ ತಾನಾಗಿಯೇ ಅಧೋಗತಿಗೆ ಇಳಿದು ನಾಶವಾಗಿ ಹೋಗ್ತಾನೆ. ಈ ಪಟ್ಟಿ ನೋಡಿ ಕವಿ ಎಷ್ಟು ಚೆನ್ನಾಗಿ ವಿವರಿಸ್ತಾರೆ. ಯಾವುದೇ ಒಂದು ವಸ್ತುಗೆ ಅದರ ಮುಖ್ಯವಾದ ಗುಣ ಇಲ್ಲ ಅಂಡೆ ಅದು ವೇಸ್ಟ್. ಉದಾಹರಣೆಗೆ ದಾನ ಮಾಡೋ ಗುಣ ಇಲ್ಲದ್ಮೇಲೆ ಕೋಟಿಗಟ್ಲೆ ಸಂಪತ್ತಿದ್ರೂ ವ್ಯರ್ಥ. ರಾಜನೇ ಇಲ್ಲದ್ಮೇಲೆ ಸೈನ್ಯ ಎಷ್ಟು ದೊಡ್ಡದಿದ್ರೂ ಪ್ರಯೋಜನ ಇಲ್ಲ. ಜ್ಞಾನ ಇಲ್ಲದೆ ಮಾಡೋ ತಪಸ್ಸು, ವೇದದ ಅರ್ಥನೇ ಗೊತ್ತಿಲ್ಲದ ಪಂಡಿತ, ಹಾಗೆ ಬಾಣ ಬಿಡೋಕೆ ಬರದವನಿಗೆ ಯುದ್ಧಭೂಮಿ, ಇವೆಲ್ಲವೂ ಅರ್ಥಹೀನ ಅಂತ ಹೇಳ್ತಾರೆ. ಹೀಗೆ ಕುಮಾರವ್ಯಾಸಲ ಒಂದೊಂದು ಮಾತು ಕೂಡ ಎಷ್ಟು ಶಕ್ತಿಯುತವಾಗಿದೆ ಅಲ್ವಾ? ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಶತಮಾನಗಳೇ ಕಳೆದರೂ ಈ ಪ್ರಾಚೀನ ಜ್ಞಾನ ಇಂದಿನ ನಮ್ಮ ಆಧುನಿಕ ಜೀವನಕ್ಕೆ ಒಂದು ದಾರಿದೀಪವಾಗಬಲ್ಲದೆ?